ಸಮಯಕ್ಕೆ ರಜೆ ಸಿಕ್ತಿಲ್ಲ ಅಂತ ಬೇಜಾರಾಗಿದ್ದ ಪೊಲೀಸರು. ಪೊಲೀಸರಿಗೆ ಗುಡ್ ನ್ಯೂಸ್ ಕೊಟ್ಟ ಐಜಿಪಿ ಡಾಕ್ಟರ್ ಎಂಎ ಸಲೀಂ. ಹುಟ್ಟಿದ ಹಬ್ಬ ವಾರ್ಷಿಕೋತ್ಸವಕ್ಕೆ ರಜೆ ಕೊಡಬೇಕೆಂದು ಆದೇಶ. ಎಸ್ ವೀಕ್ಷಕರೇ, ಆರಕ್ಷಕರು ಅಂದ್ರೆ ದೇಶದ ಜನರಲ್ಲಿ ಭಕ್ತಿಯ ಜೊತೆಗೆ ಭಯ ಕೂಡ ಇದೆ. ಪೊಲೀಸರು ಇಡೀ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಕಾಪಾಡಲು ಶ್ರಮಿಸುತ್ತಾರೆ. ರಾತ್ರಿ ಹಗಲು ಎನ್ನದೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಜನತೆಯ ರಕ್ಷಣೆಗಾಗಿ ಸೇವೆ ಸಲ್ಲಿಸುತ್ತಾರೆ. ತಾವು ನಿದ್ದೆಗೆಟ್ಟರೂ ಜನರ ನಿದ್ದೆಗೆ ಅವಕಾಶ ಕೊಟ್ಟು ಜಾಗರೂಕರಾಗಿ ಕೆಲಸ ಮಾಡ್ತಾರೆ. ಕಳ್ಳ ಕದೀಮರಿಗೆ ಸಿಂಹ ಸ್ವಪ್ನವಾಗಿ ಅಶಾಂತಿಗೆ ಅವಕಾಶ ಕೊಡದೆ ಕಳ್ಳ ಕಾಕರಿಗೆ ಹೆದರದೆ ಕೆಚ್ಚೆದೆಯಿಂದ ನಿಲ್ತಾರೆ. ಇಂತಹ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ರಜೆಗಳು ಅನ್ನುವುದು ಕ್ಲಿಷ್ಟಕರವಾದ ವಿಚಾರವಾಗಿದೆ. ಇಂತಹ ವಿಚಾರವಾಗಿ ಹಲವು ಬಾರಿ ಸಿಬ್ಬಂದಿಗಳು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಸುಸ್ತಾಗ್ತಾ ಇದ್ರು. ಆದರೆ ಇತ್ತೀಚೆಗೆ ತಾನೇ ರಾಜ್ಯಕ್ಕೆ ಡಿಜಿ ಐಜಿಪಿಯಾಗಿ ನೇಮಕಗೊಂಡಿದ್ದ ಡಾಕ್ಟರ್ ಎಂಎ ಸಲೀಂ ಇದೀಗ ರಾಜ್ಯದ ಪೊಲೀಸರಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಹೌದು, ಬರೀ ಕೆಲಸ ಜನರ ರಕ್ಷಣೆಗೆಂದು ಕಾರ್ಯನಿರ್ವಹಿಸ್ತಾ ಇದ್ದ ರಾಜ್ಯದ ಪೊಲೀಸರಿಗೆ ರಜೆ ಅನ್ನೋದು ಮರೀಚಿಕೆಯಾಗಿತ್ತು. ಅದರಲ್ಲೂ ಕೆಲವೊಮ್ಮೆ ಅಚಾನಕ್ಕಾಗಿ ಸಂಭವಿಸುವ ಘಟನೆಗಳು ಇಲ್ಲವೇ ಸಭೆ ಸಮಾರಂಭಗಳಿಗೆ ಹೋಗಬೇಕಂದ್ರೆ ರಜೆ ಕೊಡಲು ಇಲಾಖೆಯ ಅಧಿಕಾರಿಗಳು ನಿರಾಕರಿಸ್ತಾ ಇದ್ರು. ಈ ಕಾರಣಕ್ಕೆ ಪೊಲೀಸರಿಗೆ ತಮ್ಮವರ ಜೊತೆ ಕಾಲ ಕಳೆಯಲು ಕಷ್ಟಪಡುವಂತಾಗಿತ್ತು. ಆದ್ರೀಗ ಹಾಗೆ ಆಗೋದಿಲ್ಲ. ಡಾಕ್ಟರ್ ಎಂಎ ಸಲೀಂ ಅವರು ಹೊಸ ಆದೇಶವನ್ನ ಹೊರಡಿಸಿದ್ದಾರೆ. ಈ ಆದೇಶದ ಪ್ರಕಾರ ಪೊಲೀಸ್ ಸಿಬ್ಬಂದಿಗಳು ಇನ್ಮುಂದೆ ಹುಟ್ಟಿದ ಹಬ್ಬ ವಾರ್ಷಿಕೋತ್ಸವದಂತಹ ಕಾರ್ಯಕ್ರಮಗಳಿಗೆ ಸಾಂದರ್ಭಿಕ ರಜೆ ಕೊಡಲಾಗುವುದೆಂದು ಘೋಷಣೆಯನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಇಲಾಖೆಯ ಸಿಬ್ಬಂದಿ ತಮ್ಮ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವಕ್ಕೆ ಸಾರ್ವಜನಿಕರ ಸುರಕ್ಷತೆ ಹಾಗೂ ಕಾನೂನು ಜಾರಿಯನ್ನ ಖಚಿತಪಡಿಸಿಕೊಳ್ಳಲು ಕಠಿಣ ಪರಿಸ್ಥಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗೆ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವಗಳಂತಹ ವೈಯಕ್ತಿಕ ಕಾರ್ಯಕ್ರಮಗಳನ್ನು ಆಚರಿಸುವುದು ಬಹಳ ಮಹತ್ವದಾಗಿರುತ್ತೆ. ಅಂತಹ ವಿಶೇಷ ದಿನಗಳಲ್ಲಿ ರಜೆ ಪಡೆಯುವುದರಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾವನಾತ್ಮಕವಾಗಿ ಪುನಶ್ಚೇತನಗೊಳ್ಳಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಆದ್ದರಿಂದ ತಮ್ಮ ಹುಟ್ಟುಹಬ್ಬ ಮತ್ತು ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ರಜೆ ಕೋರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ ತಪ್ಪದೇ ರಜೆಯನ್ನ ಮಂಜೂರು ಮಾಡಬೇಕೆಂದು ಎಲ್ಲಾ ಘಟಕದ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.